Hello everyone, Namaste. This is Shreyani from Mysore. Welcome back to Shreyani's World. ನಾವು ದೀಪಾವಳಿ ಹಬ್ಬನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ದೀಪಾವಳಿ ಹಬ್ಬವನ್ನು ಆಚರಿಸಲು ಹಲವು ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು ನರಕಾಸುರನೆಂಬ ಒಬ್ಬ ದುಷ್ಟ ರಾಜನಿದ್ದ. ಆ ದುಷ್ಟ ರಾಜನು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದನು. ದೇವಿ ಸತ್ಯಭಾಮೆಯ ಸಹಾಯದಿಂದ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದನು. ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯಿಂದ ನರಕಾಸುರನ ಸಂಹಾರವಾದ ದಿನ ನರಕ ಚತುರ್ದಶಿ ಎನ್ನುತ್ತೇವೆ. ದುಷ್ಟ ಶಕ್ತಿಯ ನಾಶ ಮತ್ತು ಧರ್ಮದ ಸ್ಥಾಪನೆ ಆದ ದಿನ ದೀಪವನ್ನು ಬೆಳಗಿ ದೀಪಾವಳಿಯನ್ನು ಆಚರಿಸುತ್ತೇವೆ. ದೀಪಾವಳಿ ಆಚರಣೆಗೆ ಎರಡನೇ ಕಾರಣ, ರಾಮಾಯಣದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತೆ 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ವಾಪಸ್ ಆದ ದಿನ ಅಯೋಧ್ಯೆಯ ಜನ ತಮ್ಮ ಪ್ರಿಯ ರಾಜನ ಆಗಮನವನ್ನು ಸಂಭ್ರಮಿಸಲು ಎಲ್ಲಾ ಕಡೆ ದೀಪವನ್ನು ಹಚ್ಚಿ ಅಲಂಕರಿಸಿದ ದಿನವೇ ದೀಪಾವಳಿ. ಕಷ್ಟಗಳು ದೂರವಾಗಲಿ, ಬಾಳು ಬಂಗಾರವಾಗಲಿ. ದೀಪಾವಳಿಯ ಸಂಭ್ರಮ ವರ್ಷ ಪೂರ್ತಿ ಇರಲಿ. Diwali is a festival of lights. It is a festival of happiness and prosperity. Diwali brings joy, peace and unity. May the festival of joy becomes more beautiful for you and your family. All your new ventures get success and progress. Once again, Happy Deepavali! Thanks for watching. Please like, share and subscribe my channel. I will come with another interesting video very soon. Until then, bye bye.